ಯಾವ ಟೈಮ್ದಾಗ ಬರೀ ಕಿವಿ ಕೊಟ್ಟು ನಿಮ್ಮ ಕೈಯಾಗ ಕೊಡ್ತಾರೆ ಪೇರಡ್ದಾಗ ಎಷ್ಟು ಸಿಟಿ ಏನೋ ಒಂದು ಸುದ್ದಿ ಬಂದ್ರು 18 19 ಏನೋ ಸುದ್ದಿ ಬಂದ್ರು ತೆಗೆದು ಕಟ್ ಮಾಡಿ ನಾ ಈ ಜೇಬ್ದಾಗಿದ್ದೆ ಅವಾಗ ಇದನ್ನ ನಾ ಇದ್ರ ಬಗ್ಗೆ ಹೇಳೂ ಇಲ್ಲ ಯಾವಲ್ಲೂ ತೋರಿಸು ಕೊಟ್ಟಿಲ್ಲ ಅಥವಾ ವಿಡಿಯೋನೂ ಮಾಡಿಲ್ಲ. ಆದ್ರೆ ಮೊದಲಿಂದ ನನ್ನ ಫಾಲೋ ಮಾಡೋರಿಗೆ ನಾನು ಹೈಲೈಟ್ ಮಾಡೋರಿಗೆ ನನ್ನ ಫ್ರೆಂಡ್ಸ್ ಸರ್ಕಲ್ದಾಗ ನಮ್ಮ ಮನ್ಯಾಗ ಎಲ್ರಿಗೂ ಗೊತ್ತೈತಿಲ್ಲ. ಕನ್ನಡ ಇಂಡಸ್ಟ್ರಿ ಒಳಗೆ ನಂಗೆ ಜಾಸ್ತಿ ಇಷ್ಟ ಆಗೋದು ಯಶ್ ಬಾಸ್ ಅವ್ರ ಅಭಿಮಾನಿ. ನಾನು ಹೇಳ್ಕೊಳಕ್ಕೆ ಒಂಥರ ಖುಷಿಯೂ ಆಗುತ್ತೆ, ಒಂಥರ ಹೆಮ್ಮೆನೂ ಆಗುತ್ತೆ. ಇವತ್ತು ನಿನ್ನೆ ಅಥವಾ 1 ವರ್ಷ 2 ವರ್ಷ ಅಲ್ಲ, ಭಾಳ ವರ್ಷದಿಂದ ಅಂದ್ರೆ 2014-15 ನಾ 6th 7th ಇದ್ದೆ. ಅವಾಗಿಂದ ಫಸ್ಟ್ ಅವ್ರ ಜಾನು ಮೂವಿನ ನೋಡಿದ್ದೆ ನಾನು. ಅವ್ರ ಜಾನು ಮೂವಿ ನೋಡಿ ಅವ್ರು ನನಗೆ ಇಷ್ಟ ಆಗಿದ್ರು. ಅವಾಗಿಂದ ಅವ್ರು ಫಾಲೋ ಮಾಡ್ತೀನಿ ನಾನು, ಅವ್ರು ನೋಡ್ತಿದ್ನಿ. ಆ್ಯಂಡ್ ಅವಾಗಿನ ಟೈಮ್ದಾಗ ಹೆಂಗೆ ಆಕಿತ್ತು ಅಂದ್ರೆ, ನಮ್ಮ ಫ್ರೆಂಡ್ ಸರ್ಕಲ್ದಾಗ ಒಂದಿಬ್ಬರು ಜನ ದರ್ಶನ್ ಸರ್ ಫ್ಯಾನ್ಸ್, ಒಂದಿಬ್ಬರು ಜನ ಸುದೀಪ್ ಸರ್ ಫ್ಯಾನ್ಸ್, ಒಂದಿಬ್ಬರು ಜನ ಯಶ್ ಸರ್ ಫ್ಯಾನ್ಸ್. ಅವಾಗ ನಮ್ಮ ಹೀರೋ ಹಂಗೆ, ನಿಮ್ಮ ಹೀರೋ ಹಂಗೆ, ನಮ್ಮ ಹೀರೋ ಅದನ್ನು ಮಾಡೋದು ಇದನ್ನು ಮಾಡೋದ, ನಮ್ಮ ಹೀರೋ ಡೈಲಾಗ್ ಹೇಳೋದು, ಅವ್ರ ಹೀರೋ ಡೈಲಾಗ್ ಹೇಳೋದು, ಹಿಂಗೆಲ್ಲ ಕಂಟ್ರವರ್ಸಿಗಳು ಹಾಕಿದ್ದು. ಅವಾಗ ಭಾಳ ಥರ ಕಂಟ್ರವರ್ಸಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಅವಾಗಿನ ಟೈಮ್ದಾಗ ದೊಡ್ಡವ್ರ ಜೊತೆನೂ ಭಾಳ ಕಂಟ್ರವರ್ಸಿ ಮಾಡ್ಕೊಂಡಿದ್ದೆ. ಯಶ್ ಅಭಿಮಾನಿ ಅನ್ನೋ ಕಾರಣಕ್ಕೆ ನಾವು ಭಾಳ ಯಶ್ ಅಭಿಮಾನಿ ಅಂತ ಇಂಪ್ರೂವ್ ಮಾಡ್ಕೊತಿದ್ದೆ. ಆದರೆ ಈ ಕಳೆದ ಒಂದು 4-5 ವರ್ಷನಾಗ ನಾನು ಆ ಥರ ಮಾಡಿಲ್ಲ. ಬಿಕಾಸ್ ನನಗೆ ಇಷ್ಟಪಡ್ತೀನಲ್ಲ, ನಾನು ಇಷ್ಟಪಡ್ತೀನಿ ಅಷ್ಟೇ ಸಾಕು, ಯಾರಿಗೆ ಗೊತ್ತು ಮಾಡೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಒಂದು ಮೈಂಡ್ಸೆಟ್ ನನಗೆ. ಸೊ ಹಂಗಂತ ತಕ್ಷಣ ಯಶ್ ಅವ್ರನ್ನ ಇಷ್ಟಪಡ್ತೀನಿ ಅನ್ನೋ ಕಾರಣಕ್ಕೆ ಬೇರೆ ಯಾವುದೂ ನಾ ಮೂವಿ ನೋಡಂಗಿಲ್ಲ ಅಥವಾ ಹೋಗಂಗಿಲ್ಲ, ಸಪೋರ್ಟ್ ಮಾಡಂಗಿಲ್ಲ, ಅವ್ರು ಹೇಟ್ ಮಾಡ್ಕೊಂತಲ್ಲ. ಇಲ್ಲಿವರೆಗೂ ನಾ ಬೇರೆ ಯಾವ ಹೀರೋ ಬಗ್ಗೆನೂ ಹೇಟ್ ಮಾಡಿಲ್ಲ, ಯಾರನ್ನೂ ನೋಡಿಲ್ಲ. ಕನ್ನಡ ಯಾವುದೋ ಮೂವಿ ಬರಲಿ, ಒಳ್ಳೆ ಮೂವಿ ಬರಲಿ, ಪ್ರತಿಯೊಂದು ನಾವು ಥಿಯೇಟ್ರಿಗೆ ಹೋಗೇ ನೋಡ್ತೀವಿ. ನೀವು ನನ್ನ ಫಾಲೋ ಮಾಡಿದ ಸ್ಟೋರಿ ಯಾವಾಗ ಹಾಕ್ತಿರ್ತೀನಿ, ನೋಡ್ತಿರ್ತೀರಿ. ನನಗೆ ಯಾರೂ ಬೇರೆದವ್ರು ಹೇಟಿಲ್ಲ. ಆದ್ರೆ ಜಾಸ್ತಿ ನಾವು ಇಷ್ಟಪಡೋದು, ಫಾಲೋ ಮಾಡೋದು, ಅವ್ರ ಆ್ಯಟಿಟ್ಯೂಡ್, ಅವ್ರ ಸ್ವ್ಯಾಗ, ಅವ್ರ ಮೋಟಿವೇಶನ್ ವರ್ಡ್ಸ್, ಪ್ರತಿಯೊಂದು ಇಷ್ಟಪಡೋದು ನನ್ನ ಯಶ್ ಅಭಿಮಾನಿ. ಆ್ಯಂಡ್ ನಿಮ್ಗೆ ಇನ್ನೊಂದು ರೀಸನ್ ಹೇಳ್ಬೇಕಂದ್ರೆ ಇದೈತಲ್ಲ, ಇದೊಂದು ಯಶ್ ಸರ್ನ ಇಷ್ಟಪಟ್ಟು ಭಾಳಷ್ಟು ಅವ್ರನ್ನ ಫಾಲೋ ಅವ್ರನ್ನ ಭಾಳಷ್ಟು ಇಷ್ಟ ಅನ್ನೋ ಕಾರಣಕ್ಕೆ ಒಂದು 10-12 ವರ್ಷ ಐತ್ರಿ. ಇದನ್ನು 2016ರಿಂದ ಇದನ್ನು ನಾನು ಜೋಪಾನವಾಗಿ ಇಟ್ಕೊಂಡಿನಿ. ಇದ್ರಾಗ ಏನೈತೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ, ಬರ್ರಿ, ಲೇಟ್ ಮಾಡೋದು ಬೇಡ. ಅದ್ರ ಜೊತೆಗೆ ಈ ವಿಡಿಯೋದ ಕೊನೆವರೆಗೂ ಇರ್ರಿ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಅತಿ ಹೆಚ್ಚಾಗಿ ನೀವು ಯಾರನ್ನ ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಒಳಗೆ ಹೇಳ್ರಿ. ಮುಂದೆ ಏನೇನು ಆಯ್ತು ಅನ್ನೋದು ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಇದ್ರಾಗ ಏನೈತೆ ಅನ್ನೋದನ್ನು ನೋಡೋರು ನೀವು, ಇದ್ರ ಹಿಸ್ಟ್ರಿ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ವಿಡಿಯೋ ಭಾಳ ಲಾಂಗ್ ಆಗ್ತೈತಿ, ಲಾಂಗ್ ಮಾಡೋದು ಬೇಡ, ಇದನ್ನ ಸ್ಕಿಪ್ ಮಾಡ್ತೀನಿ. ನೋಡ್ರಿ ಅದ್ರಾಗ ಏನಾಯ್ತು ಅನ್ನೋದು ತೋರಿಸ್ತೀನಿ. ಯಶ್ ಸರ್ನ ಇಷ್ಟಪಡೋದು ಯಾವಾಗಿಂದ ಇಷ್ಟಪಡತ್ತೀನಿ ಅಂತಂದ್ರೆ ನೀವು ನೋಡ್ಬೋದು. ಇಲ್ಲಿ ಅವ್ರು ಎಷ್ಟೊಂದು ಹುಚ್ಚ ಅಭಿಮಾನಿನ ಆತಂದ್ರೆ, ಅವ್ರ ಪೇಪರ್ದಾಗ ಏನೋ ಬಂದರು 2014, 15, 16, 17 ಆ ಒಂದು ಪೀರಿಯಡ್ದಾಗ ಆ ಪೇಪರ್ದಾಗ ಏನೋ ಒಂದು ಸುದ್ದಿ ಬಂದ್ರು, 18, 19 ಏನೋ ಸುದ್ದಿ ಬಂದ್ರು ತೆಗೆದು ಕಟ್ ಮಾಡಿ ನಾ ಈ ಜೇಬ್ದಾಗ ಇರ್ತಿದ್ದೆ. ಅವಾಗ ಇದನ್ನು ನಾ ಇದೆಲ್ಲ ಪರ್ಸ ಇದನ್ನು ಯೂಸ್ ಮಾಡ್ತಿದ್ದೆ, ಇದ್ರಾಗ ಇಡ್ತಿದ್ದೆ. ಅವಾಗಿಂದ ಇಲ್ಲಿವರೆಗೂ ಹಂಗೆ ಇಟ್ಕೊಂಡಿನಿ ಬಿಕಾಸ್ ಆಫ್ ಯಶ್ ಬಾಸ್. ಇದು ನೋಡ್ರಿ, ಇದು ಯಾವಾಗಿದ್ದೈತೆ ಅವ್ರ ಕೆರಿ ನೀರು ಮಾಡಿಸಿದ್ರೆ ಆವಾಗಿಂದ ಇದು ಕೂಡ ಐತಿ. ಇಂದ KGF ಫಸ್ಟ್ ಇದನ್ನ ಬಿಟ್ಟಾಗ ಪ್ರಶಾಂತ್ ನೀಲ್ ಸರ್ ಅವ್ರದ್ದು ಇದನ್ನ ಬರ್ದಿದ್ದ ಎಲ್ಲ ಹೆಡ್ಲೈನ. ಸೊ ಇದೆಲ್ಲನೂ ಇಟ್ಟಿನಿ ಬಿಕಾಸ್ ಆಫ್ ಯಶ್ ಸರ್ ಅಷ್ಟೊಂದು ಅಭಿಮಾನ. ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಅವಾಗ ಭಾಳ ಕಂಟ್ರವರ್ಸಿ ಹಾಕಿದ್ರು. ಅವ್ರನ್ನ ಅಷ್ಟೊಂದು ಇಷ್ಟಪಡ್ತಿದ್ದೆಲ್ಲ ಭಾಳ ಫಾಲೋ ಮಾಡ್ತಿದ್ದೆ. ಅವ್ರ ಒಂದು ಸ್ವ್ಯಾಗ್ ಆಗಿರ್ಬೋದು, ಅವ್ರ ಮೋಟಿವೇಶನ್ ವರ್ಡ್ಸ್ ಆಗಿರ್ಬೋದು, ಅವ್ರ ಮೂವಿ ಆಗಿರ್ಬೋದು, ಯಾವುದೇ ಇರಲಿ, ಯಾವುದೋ ಅಷ್ಟೊಂದು ಇಷ್ಟ ಆಗ್ತಿದ್ರು ಅವ್ರು ನಮಗೆ. ನೋಡ್ರಿ, ಅವ್ರದ್ದು ಎಂಗೇಜ್ಮೆಂಟ್, ಅವ್ರ ಮದುವೆ ಆಗಿದ್ದ ಪ್ರತಿಯೊಂದೂ ನಾವು ಅವ್ರನ್ನ ಇಷ್ಟೊಂದು ಇಷ್ಟಪಡ್ತಿದ್ದೆ ಅನ್ನೋದು ನನಗೆ ಒಂಥರ ಕ್ರೇಜಿ ಅನಿಸುತ್ತಿದೆ. ನೋಡ್ರಿ, ಸುದೀಪ್ ಸರ್ ಬಂದಿರೋದು ಅವಾಗಿಂದ ಅವ್ರದ್ದೆಲ್ಲನೂ ನಾವು ಪ್ರತಿಯೊಂದು ಹೆಸರು ರಾಧಿಕಾ ಕಲ್ಯಾಣೋತ್ಸವ, ಅವ್ರದ್ದು ರಿಸೆಪ್ಷನ್ ಮಾಡಿದ್ದ ಎಲ್ಲ ಪ್ರತಿಯೊಂದು ನಾ ಇದ್ದೇನೆ ರೀ. ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಅಕ್ಕಗಳ ಬಗ್ಗೆ, ನಮ್ಮ ಅಣ್ಣಗಳ ಬಗ್ಗೆ ಅಷ್ಟೊಂದು ಇದು ನನಗೆ ಡೀಟೇಲ್ಸ್ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಪ್ರತಿಯೊಂದು ಯಶ್ ಥರದ್ದು ಪ್ರತಿಯೊಂದು ನಾ ಕಟ್ ಮಾಡ್ಕೊಂಡು ಪರ್ಸ್ದಾಗ ಇಟ್ಕೊಂಡಿದ್ದೆ. ಒಂದು ಹುಚ್ಚ ಅಭಿಮಾನ ರೀ ಇದು. ನೋಡ್ರಿ, ನನ್ನ ತಾಯಿನೋಗ ಅಭಿಮಾನಿಗಳು ಕಲ್ಲು ಹೊಡೆದಿಲ್ಲ ಎಂದು ಯಶ್, ಬಟ್ ಅದೊಂದು ಕಾಂಟ್ರವರ್ಸಿ ಆಗಿತ್ತು. ಯಶ್ ಅಭಿಮಾನಿಗಳಿಗೆ ಯಾವುದಕ್ಕೂ ಕಲ್ಲು ಹೊಡೆದಿದ್ರ ಅದೆಲ್ಲನೂ ಇದ್ರಾಗ ಐತಿ. ಅಭಿಮಾನಿಗಳ ಪರ ನಿಂತ್ಕೊಂಡಿದ್ದ ಎಲ್ಲನೂ ಈ ಥರ ಭಾಳಷ್ಟು ಅದಾವು ತೋರ್ಸ್ಲಕ್ಕೆ ನಾವು ಇದನ್ನ ಆಕೈತಿ. ನೋಡಿ, ಇದೆಲ್ಲ ನಾ ಅವ್ರನ್ನ ಪ್ರೂವ್ ಮಾಡ್ಕೋಬೇಕಂತಲ್ಲ, ನನಗೆ ಯಾಕೋ ತೋರಿಸ್ಬೇಕಂತ ಅನಿಸಿತ್ತು. ಇವಾಗ ತೋರಿಸ್ಲಕ್ಕೆ ನನಗೊಂದೇನೋ ವೇದಿಕೆ ಐತಲ್ಲ, ನಾನು ವಿಡಿಯೋ ಮಾಡ್ತೀನಿ, ನನ್ನ ಇದು ಮಾಡ್ತೀನಿ, ನಾನು ಯೂಟ್ಯೂಬ್ದಾಗ ಹಾಕ್ಬೇಕಂತಕ್ಕಂಥ ಒಂದು ಹುಚ್ಚ ಅಭಿಮಾನ ಅಷ್ಟೇ ರೀ. ಇನ್ನೂ ಆ ಅಭಿಮಾನ ಕಮ್ಮಿ ಆಗಿದೆ. ಆ್ಯಂಡ್ ನಿಮಗೆ ನೋಡಿರ್ಬೋದು ಯಾಕೆ ಅವ್ರು ನಮ್ಗೆ ಜಾಸ್ತಿ ಇಷ್ಟ ಆಗ್ತಾರೆ ಅಂತಂದ್ರೆ, ಪ್ರತಿ ಮಾತಿಗೆ ಹೇಳ್ತಾರೆ ಅವ್ರು, ನಾ ಏನೋ ಮಾಡಿದ್ರು ಕೂಡ ನನ್ನ ಅಭಿಮಾನಿಗಳು ತಲೆ ತೆಳಗೆ ಆಗಬಾರ್ದು ಹಂಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೋದ ವರ್ಷದ್ರೆ ಅವ್ರದ್ದು ಅಭಿಮಾನ ಅವ್ರದ್ದು ಬೆಡ್ಡಕ್ಕೆ ಇದನ್ನ ಹಾಕ್ಬೇಕಾದ್ರೆ, ಬ್ಯಾನರ್ ಹಾಕ್ಬೇಕಾದ್ರೆ ಒಬ್ಬರು ಜನ ಸತ್ತು ಹೋದ್ರು. ಸೊ ಈ ಸರಿ ನಾ ಈ ವಿಡಿಯೋ ಮುಖಾಂತರ ಎಲ್ಲ ಯಶ್ ಅಭಿಮಾನಿಗಳು ಹೇಳೋದು ಅಂದ್ರೆ, ಅದು ಯಶ್ ಸರ್ಗೂ ಅವ್ರಿಗೂ ಖುಷಿ ಆಗಲ್ಲ ಅಥವಾ ಮನೆಯವ್ರಿಗೂ ಖುಷಿ ಆಗಲ್ಲ. ಆ ಥರ ಮಾಡೋದು ಬೇಡ. ಅಭಿಮಾನಿ ಇರಲಿ, ಎಲ್ರಿಗೂ ಇರ್ತೈತಿ, ಮನುಷ್ಯನಾಗ ಇರಲಿ. ಏನೋ ಮಾಡ್ಬೇಕಾದ್ರೆ ಮಾಡೋದು ಬೇಡ ಅಂತಲ್ಲ, ಮಾಡೋಣ, ಆದರೆ ಎಚ್ಚರಿಕೆಯಿಂದ ಮಾಡೋಣ. ಸೊ ಇದೊಂಥರ ನನಗೆ ಹುಚ್ಚ ಅಭಿಮಾನ. ಇಷ್ಟಪಡ್ತೀನಿ ಅವ್ರನ್ನ. ಇನ್ನು ನಾ ಹೇಳ್ತಿದ್ದಾಗ ನನ್ನ ಹಿಂಗೆ ಕಾಂಟ್ರವರ್ಸಿ ಮಾಡ್ಕೊಂಡಿರ್ತಿಲ್ಲ. ಏನು ಕಾಂಟ್ರವರ್ಸಿ ಅಂತಂದಾಗ ನಾ ಹೇಳ್ತಿದ್ದಾಗ, ನಾ ಯಶ್ ಅಭಿಮಾನಿ, ನಾ ಯಶ್ ಸರ್ನ ಫಾಲೋ ಮಾಡ್ತಾನೆ ಅನ್ನೋದು
ಕೊಳಗೆ ಒಂದು ಲಾಕೆಟ್ ಬರುತ್ತೆ, ಅವ್ರದ್ದು ಲಾಕೆಟ್ ಹಾಕೊಳ್ದ ಈ ಥರ ಅವ್ರದ್ದು ಏನು ಬರ್ತೈತಲ್ಲ ಎಲ್ಲನೂ ಕಟ್ ಮಾಡ್ಕೊಂಡು ನಮ್ಮ ಪರ್ಸ್ದಾಗ ಇಟ್ಕೊಂಡು ಇದನ್ನೆಲ್ಲ ನೋಡಿ ಒಬ್ರು ದೊಡ್ಡವರಾಣಿಗೆ ಏನಂತಂದ್ರು, ಏನು ನೀ ಎಷ್ಟೆಲ್ಲ ಬಡತನ ಐತಿ, ಎಷ್ಟೆಲ್ಲ ಹಿಂದದಿ, ಏನು ಸಾಧನೆ ಮಾಡ್ತಿ, ಯಾರು ಇಂಡಸ್ಟ್ರಿಯಾಗ ಯಾರ ಜೀವನನೂ ಸರಿ ಇರಂಗಿಲ್ಲ, ಎಲ್ಲ 2 ನಂಬರ್ ಇರ್ತೈತಿ, ಅವರೆಲ್ಲ ಈಗ ಮದುವೆ ಆಗ್ತಾರೋ ನಾಳೆ ಇದು ಮಾಡ್ತಾರೋ ಎಲ್ಲರಾಗ ನೋಡೋಕೆ ಯಶ್ ಈಗ ಮದುವೆ ಆಗ್ಯಾನಿಲ್ಲೋ, ಯಶ್ ಸರ್ ಅವ್ರದ್ದು ಮದುವೆ ಆಗಿದ್ದನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡದಾಗ ಬಂದದ, ಯಶ್ ಮದುವೆ ಆಗಿನಲ್ಲೋ ಈಗ ನೋಡೋಕೆ 6 ತಿಂಗಳದಾಗ ಅವ್ರದ್ದು ಡಿವೋರ್ಸ್ ಆಕೈತಿ ಅಂತ ಮಾತಾಡಿದ್ರು. ಅವ್ರಿಗೆ ಖಂಡಿತವಾಗಿ ನಾನು ಹೇಳೀನಿ, ಎದುರು ಉತ್ತರನ ಕೊಟ್ಟಿನಿ. ಏನಂತಂದ್ರೆ ನೀ ಉಳ್ಕಾದಾರ ನನಗೆ ಹೇಳ್ಬಿಡ್ರಿ, ಆದ್ರೆ ಯಶ್ ಅವ್ರದ್ದು ಎಲ್ರಿ ಡಿವೋರ್ಸ್ ಆತಂದ್ರೆ ಹಗಲು ರಾತ್ರಿ ಯಾವ ಟೈಮ್ದಾಗ ಬೇಕಂತಂದ್ರೂ ಒಬ್ಬರಿ ಕಿವಿ ಕೋದ್ ನಿಮ್ಮ ಕೈಯಾಗ ಕೊಡ್ದತ್ತೀನಿ. ಅವ್ರು ಎಷ್ಟು ಸಿಟಿ ಇರಿದ್ರಲ್ಲ, ಹೆಂಗೆ ಸಿಟಿ ಇರೋದಂದ್ರೆ ನೀವು ಇಷ್ಟ ಅದಾನೋ ಅವ್ರ ಬಗ್ಗೆ ಏನು ಗೊತ್ತಿರ್ಬೇಕು, ಹಿಂಗೋ ಅಷ್ಟೊಂದು ಕಾನ್ಫಿಡೆನ್ಸ್ಲೇ ಹೇಳ್ಯಾರ ಅಂತ ಹೇಳ್ಸಿದ್ದು. ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು ನನಗೆ ಅವ್ರ ಮೇಲೆ ಅವಾಗ 2019 ಅವಾಗ ಅಷ್ಟೊಂದು ಕಾನ್ಫಿಡೆನ್ಸ್ ಹೇಳೀನಿ. ಇವತ್ತಿಗೂ ಕೂಡ ಒಂದು ಒಳ್ಳೆ ಕಫಲ್ ಆಗಿ ಭಾಳ ಚೆನ್ನಾಗಿ ಅವ್ರು ಜೀವನ ಮಾಡತ್ತಾರ. ಒಂಥರ ನನಗೆ ಭಾಳ ಖುಷಿ ಆಗತ್ತೆ ರೀ ಅವ್ರನ್ನ ನೋಡೋದು ಮಲ್ತ. ಅವ್ರಿಗೆ ಹೇಳಿಲ್ಲ, ಇವತ್ತು ನಾವು ಅವ್ರಿಗೆ ಅಂದು ತೋರಿಸ್ಬೋದು, ನಾವು ಆಗ ಹೇಳಿನಿಲ್ಲ ಅಂತ ಹೇಳ್ಸಿದ. ಆ ಥರ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದು ಮಗನ. ಇನ್ನು ಈ ವಿಡಿಯೋ ಮುಖಾಂತರ ನಾನು ಹೇಳೋದು ಇಷ್ಟ, ನಾ ಇವತ್ತಿಲ್ಲ ನಾಳೆ ಬೆಳೆದೆ ಏನೋ ಆದೆ, ಅವ್ರಿಗೆ ನನಗೆ ಭೇಟಿ ಆಗಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕರೂ ನಾವು ಒಟ್ಟೆ ಭೇಟಿ ಆಗೋದು. ನಾ ಭೇಟಿ ಆಗೋಕ್ಕೆ ಇಷ್ಟನೇ ಪಡೋದಿಲ್ಲ, ಅವ್ರನ್ನ ಭೇಟಿ ಆಗಬೇಕು ಈ ಥರ ಯಾವುದೂ ಇಲ್ಲ. ಯಾಕಂದ್ರೆ ಇವಾಗ ನಾ ಹೆಂಗೆ ನಾವು ಅವ್ರ ಅಭಿಮಾನಿ ಅವ್ರು ಭೇಟಿ ಆಗೋದ್ರೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಅವ್ರಿಗೆ ಭೇಟಿ ಆದೀವಿ, ಅವ್ರು ಮೀಟ್ ಆದೀವಿ, ಆ ಎಕ್ಸೈಟ್ಮೆಂಟ್ ಹೋಗಿಬಿಡೋದು. ಅವಾಗ ನನಗೆ ಮಜಾ ಯಾರಾಗಿಲ್ಲ. ನನಗೆ ಎಕ್ಸೈಟ್ಮೆಂಟ್ದಾಗ ಬದುಕಬೇಕು, ಅದ್ರಾಗ ಬದುಕಬೇಕು. ಅವ್ರಿಗೆ ಭೇಟಿ ಆಗೋಕ್ಕೆ ನನಗೆ ಒಟ್ಟೆ ಇಷ್ಟ ಇಲ್ಲ. ದೂರಿಂದ ಅವ್ರು ನನಗೆ ಎಷ್ಟು ಖುಷಿ ಎಷ್ಟು ನೆಮ್ಮದಿ ಕೊಡ್ತಾರಲ್ಲ ಅದಷ್ಟು ಸಾಕು ಅನ್ನೋದು ನನಗೆ.